ದರ್ಶನ್ ಹಾಸಿಗೆ ವಿಚಾರಕ್ಕೆ ಕೋರ್ಟ್ನಲ್ಲಿ ಪ್ರಬಲ ವಾದ ಪ್ರತಿವಾದಗಳು ಆಗ್ತಾ ಇದೆ. ಯಾವ ಕೈದಿಗೆ ಏನು ವ್ಯವಸ್ಥೆ ಕೊಡಬೇಕು ಅನ್ನುವ ಬಗ್ಗೆ ಎಸ್ಪಿಪಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡೋದಕ್ಕಾಗಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ವಾರ್ಡ್ ಕೂಡ ಜೈಲಿನ ಒಂದು ಭಾಗವೇ, ಅಲ್ಲಿಂದ ಶಿಫ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಕೆಲ ಷರತ್ತುಗಳಿವೆ, ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಬದಲಾವಣೆಗೆ ಅವಕಾಶ ಇರುತ್ತೆ. ಸದ್ಯ ದರ್ಶನ್ರನ್ನ ಶಿಫ್ಟ್ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಎಸ್ಪಿಪಿ ವಾದವನ್ನ ಮಾಡ್ತಾ ಇದ್ದಾರೆ. ಈ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಮುಂದುವರಿತಾ ಇದೆ. ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಸರ್ಕಾರದ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಅದೇ ಸೆಲ್ನಲ್ಲಿ ಇರಬೇಕು. ಇವರೇನಾದ್ರೂ ಜೈಲಾಧಿಕಾರಿಗಳು ಮಿಸ್ಲೀಡ್ ಮಾಡ್ತಾ ಇದ್ರೆ, ಮಿಸ್ಗೈಡ್ ಮಾಡ್ತಾ ಇದ್ರೆ, ಮ್ಯಾನ್ಯುಯಲ್ ಪ್ರಕಾರ ಅವರು ನಡೆದುಕೊಳ್ಳಿಲ್ಲ ಅಂತಂದ್ರೆ, ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಬಂದ್ರೆ ಮಾತ್ರ ಬದಲಾವಣೆಗೆ ಅವಕಾಶ ಇರುತ್ತೆ. ಬಟ್ ಆದ್ರೆ ಜೈಲಾಧಿಕಾರಿಗಳು ಯಾವುದನ್ನೂ ಕೂಡ ಮಾಡಿಲ್ಲ, ಮತ್ತೆ ಯಾಕೆ ಬದಲಾವಣೆ ಮಾಡಬೇಕು, ಅದೇ ಸೆಲ್ನಲ್ಲಿ ಇರಬೇಕು ಅಂತ ಹೇಳಿ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ ಎಸ್ಪಿಪಿ. ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದೆ, ವಾದ ಪ್ರತಿವಾದಗಳಾಗ್ತಾ ಇದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಬೇರೆ ಸೆಲ್ಲಿಗೆ ಶಿಫ್ಟ್ ಮಾಡುವಂತಹ ವಿಚಾರಗಳು ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಮತ್ತೆ ಯಾವ್ಯಾವ ಕೈದಿಗಳಿಗೆ ಏನೇನು ಕೊಡಬೇಕು ಅಂತ ಹೇಳಿ ಒಂದಷ್ಟು ಮ್ಯಾನ್ಯುಯಲ್ಸ್ಗಳಿದೆ, ಜೈಲಿನ ಮ್ಯಾನ್ಯುಯಲ್ ಇದೆ. ಅದೆಲ್ಲವನ್ನು ಕೂಡ ಫಾಲೋ ಮಾಡ್ತಾ ಇದ್ದಾರಲ್ಲ ಜೈಲಾಧಿಕಾರಿಗಳು. ಯಾಕೆ ಬದಲಾವಣೆ ಕೇಳ್ತಾ ಇದ್ದೀರಿ? ಹಾಸಿಗೆ ದಿಂಬು ಕೇಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆಗಳಾಗ್ತಾ ಇಲ್ಲ. ಇದು ಸೆಲ್ನ ವಿಚಾರಕ್ಕೂ ಕೂಡ ಚರ್ಚೆಗಳಾಗ್ತಾ ಇದೆ, ವಾದ ಪ್ರತಿವಾದಗಳಾಗ್ತಾ ಇದೆ. ವಾಕಿಂಗ್ಗೆ ಅವಕಾಶವನ್ನ ಮಾಡಿಕೊಡಿ ಅಂತಂದ್ರೆ ಜೈಲಾಧಿಕಾರಿಗಳು ಮಾಡಿಕೊಡ್ತಾ ಇಲ್ಲ. ಆ ವಿಚಾರ ಇಲ್ಲಿ ಮುನ್ನೆಲೆಗೆ ಬರ್ತಾ ಇಲ್ಲ, ಹೊರಗಡೆ ಬಿಡ್ತಾ ಇಲ್ಲ. ಜೈಲಿನ ಒಳಗಡೆ ಅಂದ್ರೆ ಸೆಲ್ನ ಒಳಗಡೆನೆ ಇರಿಸಲಾಗ್ತಾ ಇದೆ. ಸೆಲ್ನ ಒಳಗಡೆನೆ ನನಗೆ ವಾಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ದರ್ಶನ್ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು. ಪದೇ ಪದೇ ಕೋರ್ಟ್ ಮೆಟ್ಟಿಲಿರುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ, ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ವಾದ ಪ್ರತಿವಾದಗಳು ಮುಂದುವರಿತಾ ಹೋಗ್ತಾ ಇದೆ. ಮೆಗಾ ಸೀರಿಯಲ್ ಇಲ್ಲಿಗೆ ಮುಕ್ತಾಯ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಕೂಡ